ಆದ್ರೂ ಅಪ್ಪ ನೀ ಆ ಹೆಂಗಸಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ದು ನಿಜವಾಗ್ಲೂ ನಂಗೆ ಇಷ್ಟ ಆಗಿಲ್ಲಪ್ಪ. ಏನಾರು ಮಾಡ್ರಿ, ನಾನಂತರೂ ಏನೂ ಹೇಳೋಕ್ಕಾಗಲ್ಲ ನಿಮ್ಗೆ. ಅದು ಹಂಗಲ್ಲೇ ವಿನಯ, ನಾವು ಕಾನೂನು ಪ್ರಕಾರ ಆದ್ರೂ ಆಕೆಗೆ ಕೊಡಲೇಬೇಕು. ಅದು ಕಾನೂನು ನಿರ್ಧಾರ ಮಾಡತ್ ಬಿಡು. ಈಗ ಮತ್ತೆ ಆಕೆ ಹೇಳೋ ಪ್ರಕಾರ ನಾನು ಮೇಂಟೆನೆನ್ಸ್ ಕೊಡಲೇಬೇಕು, ಆಕೆ ಮತ್ತು ಜೀವನ ಮಾಡೋಕೆ ನಾನು ಎಷ್ಟರ ಅಂತ ಕೊಡಲೇಬೇಕು. ಡೈವರ್ಸ್ ಹಾಕಿನ ಮುಂಚೆಗೂ ಕೊಡ್ಬೇಕು ಅನ್ನೋದು ಅದು ರೂಲ್ ಐತಿ. ನಾನು ಹಾಗಾಗಿನ ಆಕೆಗೆ ಆ ಥರ ನಾನು ಹೇಳಿದ್ದು. ಈಗ ಆತ ಮರೆ ಆಕಿದು ಕೈ ಬಿಟ್ಬಿಡು. ಈಗ ಮುಂದೆ ಯೋಚನೆ ಮಾಡೋಣಂತ. ಮತ್ತು ಗುಂಡಪ್ಪ ಸೌಕಾರ ಈಗ ನಮ್ಮ ಗುಂಡಪ್ಪ ಮತ್ತು ಕರ್ಕೊಂಡು ಹೋಗ್ತೀನಿ ಅನ್ನೋ ಕಟ್ಟನ್ನ ಜಾನುನ್ನ ಮತ್ತೇನು ಮಾಡೋದು ಈಗ? ಕಳಿಸ್ಕೊಡುನಾ? ಅದಪ್ಪ ವಿನ್ಯಾ, ಮತ್ತು ಮನೆ ತುಂಬಿಸ್ಕೋಬೇಕಲ್ಲ ನಾವು ನಮ್ಮ ಸೊಸಿನ. ನೀವಂಕರು ಗೌರಿನ ಮನೆ ತುಂಬಿಸ್ಕೊಂಡ್ರಿ, ಮತ್ತು ನಾವು ಜಾನಕಿನ ಮನೆ ತುಂಬಿಸ್ಕೊಂಡು ನಾವು ಆ ಕಾರ್ಯ ಮಾಡಬೇಕಪ್ಪ. ಅದಕ್ಕೆ ಇವತ್ತು ಹೋಗಿ ಮತ್ತೆ ಬರ್ತೀವಿ ತಗೋ. ನಾವು ನಾಳೆ ನಾಡ್ದಾರ ಬಂದ್ಬಿಡ್ತೀವಿ. ಹೆಂಗೂ ಶುಕ್ರವಾರ ಐತಿ, ನಾಳೆ ಮನೆ ತುಂಬಿಸ್ಕೊಂಡ್ರೆ ಶುಕ್ರವಾರ ಚಲೋ ಆಗತ್ತೆ. ಶನಿವಾರ ಒಂದಿನ ಬಿಟ್ಟು ಮಂದಿಯವ್ರಿಗೆ ಹೋಗಿ ಐತಾರ ಬಂದ್ಬಿಡ್ತೀವಿ. ಆತು ರೀ ಮಾವ್ರಿ, ಹಂಗೆ ಮಾಡ್ರಿ. ಜಾನು ಜಾನು ಅಪ್ಪ ಕೂಗುದ್ರ? ಹೂನವ. ಅದು ಮತ್ತು ಗುಂಡಪ್ಪ ಏನಂತಾನ, ಹೆಂಗೂ ನಾಳೆ ಶುಕ್ರವಾರ ಐತಿ, ಕರ್ಕೊಂಡು ಹೋಗಿ ಮನೆ ತುಂಬಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀವಿ ಐತಾರಂತಾರೆ. ಮತ್ತು ಹೋಗಿ ಬರ್ತೀಯವ ನೀನು? ಹ್ಞೂ ಅಪ್ಪ, ನೀವು ಹೆಂಗಂತೀರಿ ಹಂಗೆ. ಆತೋರು ಹಂಗಂದ್ರೆ ಮತ್ತೆ ನೀ ರೆಡಿ ಆಗ್ಬಿಡು. ನಾಳೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಂತಾರಂತ. ನೀನು ಏನೇನದ ನೋಡಿ ಬಟ್ಟಿ ಒಂದು 2-3 ದಿನಕ್ಕೆ ಆಗಷ್ಟು ನೀನು ಪ್ಯಾಕ್ ಮಾಡ್ಕೊ ಏನು. ಹ್ಞೂ ಅಪ್ಪ, ಆಯ್ತು. ಅಲ್ಲೇ ಕಳಿಕೆ ಹಂಗೆ. ಮತ್ತು ನನ್ನ ಮಗಳನ್ನೂ ಅಳಿಯನ್ನು ಕರ್ಕೊಂಡೋಗಿ ತಗೋ. ಅಳಿಯ ಅಂತರೂ ಬಂದೇ ಇಲ್ಲ ನೋಡಕ್ಕೆ. ಒಟ್ಟ ಕರ್ಕೊಂಡು ಬರ್ತೀನಿ. ಅಳಿಯನ್ನು ಮಗಳನ್ನೂ ಕರ್ಕೊಂಡು, ಮಗನೂ ಸೊಸಿನೂ ಕರ್ಕೊಂಡು ಹೋಗಿ ಬರ್ತೀವಿ ತಗೋ. ಅವ್ರಿಗೂ ರೆಡಿ ಆಗಿ ಕೇಳ್ಬಿಡು. ಹಂಗಂತೀಯ? ಮಾತು ವಿನಯ, ಹೋಗಪ್ಪ ನೀನು ಈಕಿಗೆ ಹೇಳೋಗು, ಗೌರಿಗೂ ಹೇಳು. ಆಕಿ 1-2 ಜೊತೆ ಬಟ್ಟೆ ಹಾಕಿನೂ ಪ್ಯಾಕ್ ಮಾಡಿ ಅಂತಾಳೆ. ಹೋಗಿ ಹೇಳ್ಬೋಗು. ಹ್ಞೂ ಅಪ್ಪ, ಹೇಳ್ಬಿಡ್ತೀನಿ ತಡ್ರಿ. ಎಲ್ಲೇ ಫೋನ್ ವೈಬ್ರೇಟ್ ಆಗುತ್ತಲ್ಲ, ಎಲ್ಲಿ? ಓ, ಇವ್ರದಿದು ಫೋನ್, ವಿನಯ್ ಅವ್ರದ್ದು. ಅಯ್ಯೋ, ಯಾರಿದು ಶ್ವೇತಾ? ರಿಸೀವ್ ಮಾಡಲಾ? ಬೇಡ. ಮತ್ತು ನೀನು ಯಾಕೆ ನನ್ನ ಫೋನ್ ರಿಸೀವ್ ಮಾಡಿದೆ ಅಂಥೇಳಿ ಇವರು ವಿನಯ್ ಅವ್ರು ಬೇಜಾರು ಮಾಡ್ಕೊಂಡ್ರೆ? ನೋಡೋಣ, ಇವ್ರು ಬಂದಮೇಲೆ ಇವ್ರನ್ನೇ ಕೇಳೋಣ. ಏನು ಮೇಡಮ್ ಅವರು ಫೋನ್ ನೋಡ್ಕೊಂಡು ಆರಾಮ್ ಕೂತ್ಬಿಟ್ಟಿರಿ? ಏನಿಲ್ಲ, ನಂಗೆ ನಾವು ಬಡವರಲ್ಲ ಶ್ರೀಮಂತರ ಅದೀವಿ ಅಂತ ಗೊತ್ತಾತಲ್ಲ, ಆ ಖುಷಿನ ನನಗಿನ್ನೂ ಅರ್ಗಿಸ್ಕೊಳಕ್ಕೆ ಆಗೋಲ್ಲಾಗೈತ್ರಿ. ಒಂಥರ ತೇಲಾಕತ್ತೀನಿ ಇದ್ರಾಗ. ಏನು ಹೆಂಗೆ ಹೇಳಲಿ, ನಾನು ನಂದು ಎಕ್ಸ್ಪ್ರೆಸ್ಸ ಮಾಡೋಕ್ಕಾಗ್ತಿಲ್ಲ. ಗಾಳಿ ಒಳಗೆ ತೇಲಾಕತ್ತೀನಿ ಅನ್ನೋ ಫೀಲ್ ಒಳಗೆ ಇದ್ದೀನಿ. ಅನ್ನಂಗೆ ಯಾರೋ ಶ್ವೇತಾ ಅಂತ ಹೇಳಿ ಫೋನ್ ಮಾಡಕತ್ತಾರ ನೋಡ್ರಿ ನಿಮ್ಮ ನಂಬರಿಗೆ. ಅದು ನಂದ ಫೋನು? ಮತ್ತೆ ಏನು ನಂದ? ನನ್ನ ಹತ್ರ ಫೋನ್ ಎಲ್ಲೈತಿ ನಿಮ್ಗೆ ಗೊತ್ತು? ಅಯ್ಯೋ, ನೀವೆಲ್ಲ ಫೋನ್ ವಾಪಸ್ ನಿಮ್ಗೆ ಬರ್ತಾವು, ನಿಮ್ಮೂರಿಗೆ ಹೋರಿ. ಅಂದಂಗೆ ನಾ ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ಅಪ್ಪ ಹೇಳಕತ್ತಿದ್ರು ಏನೋ ಮಾವರು ನಿನ್ನನ್ನು ಮತ್ತು ನನ್ನನ್ನು ಕರ್ಕೊಂಡು ಹೋಗ್ತಾರಂತ. ಜಾನು ಮನೆ ತುಂಬಿಸ್ಕೋಬೇಕಲ್ಲ ಜಾನುನ್ನ, ಅದಕ್ಕೆ ಅಳಿಯನು ಬರಲಿ ಮಗಳು ಬರಲಿ, ಶುಕ್ರವಾರ ನಾಳೆ ಹೋಗಿ ಶನಿವಾರ ಒಂದಿನ ಇದ್ದು ಐತಾರ ವಾಪಸ್ ಬರ್ತೀವಿ. ಆಮೇಲೆ ಬೇಕಾದ್ರೆ ಇವ್ರು ಹನಿಮೂನ್ಗೆ ಹೋಗ್ಲಿ ಅಂತ ಏನೋ ನಿರ್ಧಾರ ಮಾಡ್ದಂಗೆ ಆಗ್ಯಾರ ಇಬ್ರು. ನೀನು 1-2 ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಂತ ನೋಡು. ಹೌದಾ? ನಮ್ಮೂರಿಗೆ ಹೋಗ್ಬೇಕಾ? ವಾವ್, ನನ್ನ ರೂಮು. ಅಪ್ಪ, ನನ್ನ ರೂಮ್ನಾಗ ನನಗೆ ಇಷ್ಟವಾದದ್ದು ವಸ್ತು ಯಾವ್ದು ಹೇಳ್ರಿ? ಯಾವುದು? ಗೆಸ್ ಮಾಡ್ರಿ. ಕನ್ನಡಿ ಅನ್ಸುತ್ತಲ್ಲ, ಯಾಕಂದ್ರೆ ಹೆಣ್ಮಕ್ಳಿಗೆ ಕನ್ನಡಿ ಅಂದ್ರೆ ಭಾಳ ಇಷ್ಟ ಅಂತ ಎಲ್ಲೋ ಓದಿದ್ನಿ ನಾನು. ಹೌದು, ಆದರೆ ಭಾಳ ಇಷ್ಟ ಅಲ್ಲ. ಓಕೆ ಇಷ್ಟ ಅದು. ಮತ್ತು ಇನ್ನೇನು? ಐಡಿಯಾ ಇಲ್ಲಪ್ಪ. ಬೆಡ್, ನನ್ನ ಮಂಚ. ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ನಂಗೆ ಕ್ವಿನ್ ಬೆಡ್ ಕೊಡ್ಸಕತ್ತಿದ್ರು ನಮ್ಮಪ್ಪ. ನಾನು ಹೆಂಗೆ ಜಗಳ ಮಾಡಿದೆ ಅಂದ್ರೆ, ಅವರು ಹೆಂಗೆ ಲೆಕ್ಕ ಹಾಕ್ಯಾರ ಗೊತ್ತಾ ನಮ್ಮಪ್ಪ? 2 ಗಂಡು ಮಕ್ಳಿಗಾದ್ರೆ ಕಿಂಗ್ ಬೆಡ್ ಅಂತ. ಯಾಕಂದ್ರೆ ನಾಳೆ ಕಿಂಗ್ ಸೈಜ್ ಬೆಡ್ಡು ಕೊಟ್ರೆ ನಾಳೆ ಅವ್ರಿಗೆ ಎಂಟ್ಯಾರು ಬರ್ತಾರ, ಮಕ್ಕಳಾಗ್ತಾರ, 3 ಮಂದಿ 4 ಮಂದಿ ಆದರೂ ಮಕ್ಕೋಬೋದು. ಹಂಗೆ ಯೋಚನೆ ಮಾಡಿದ್ರು. ನನಗೆ ಯಾಕಂದ್ರೆ ಕ್ವೀನ್ ಅಂದ್ರೆ ಬಂದರು ಅಪರೂಪಕ್ಕೆ ಬರ್ತೀರವ, 2-3 ದಿನ ಮನೆಯಾಗ ಇರ್ತೀರಿ, ಆಮೇಲೆ ಹೋಗ್ಬಿಡ್ತೀರಿ ಅಂತಂದ್ರು. ನಂಗೆ ಸಿಟ್ಟು ಬಂದ್ಬಿಡ್ತಾವ್ರು ಹಂಗೆ ಹೇಳಿದ್ದಕ್ಕೆ. ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ, ನನಗೂ ಕಿಂಗ್ ಬೇಕೇ ಬೇಕು ಅಂಥೇಳಿ ಕಿಂಗ್ ಸೈಜ್ ಬೆಡ್ಡೇ ತೊಗೊಂಡಿನಿ. ನಂಗೆ ಎಷ್ಟು ಬೇಜಾರಾಗಿದ್ದು ಗೊತ್ತನ್ರಿ ಅಪ್ಪ, ನಾ ಹೇಳೋಕ್ಕಾಗಲ್ಲ. ಸೈಟು ಬಂದ್ಬಿಟ್ಟು ಇದು ನಿಮ್ದಲ್ಲ ಮನೆ ನಂದು ಅಂತೇಳಿ ಎಲ್ಲರೂ ಅಲ್ಲಲ್ಲೇ ಬಿಟ್ಟೋಗ್ರಿ ಅಂದಂಗಂಕರು ನಾನು ನಿಮ್ಗೆ ಹೇಳೋಕ್ಕಾಗಲ್ಲ.
ಇರ್ಲಿ ಬಿಡು, ಈಗೆಲ್ಲ ಸರಿ ಹೋತಲ್ಲ, ಯಾಕೆ ತಲೆ ಕೆಸ್ಕೊತಿ? ಸರಿ, ನಾನೇನೋ ನಿಮ್ಮನ್ನು ಕೇಳಿದ್ದೆ, ನೀವು ಯಾಕೆ ಮಾತು ಮರ್ಸಕತ್ತೀರಿ ಅಂತ ಅನಿಸ್ವಲ್ದ? ಯಾವಾಗ ಕೇಳಿದ್ದಮ್ಮ? ನಂಗೇನು ನೆನಪ ಇಲ್ಲ. ಏನಾದ್ರು ಬೇಕಂದಿದ್ದ? ತಾಳಿ ಚೈನು, ಶಾರ್ಟ್ ತಾಳಿ ಚೈನು ಕೊಡಿಸ್ತೀನಿ ಅಂದೆ. ಇನ್ನೇನು ಕೇಳಿದ್ದೆ? ಅದಲ್ಲ, ಈ ಶ್ವೇತ ಯಾರ್ರಿ? ಮತ್ತೆ ಫೋನ್ ಬಂತು ನೋಡ್ರಿ, ನನ್ನ ಕೈಯಾಗ ಐತೆ ಫೋನು, ಇದು 3ನೇ ಸರಿ ಫೋನ್ ಬರೋದಕ್ಕಿದು. ರಿಸೀವ್ ಮಾಡ್ಲಾ? ಬೇಡ, ಫೋನ್ ಕೊಡಿಲ್ಲ ಅದನ್ನ. ಅಯ್ಯ, ಹಂಗೆ ಕಸ್ಕೊಂಡ್ರಿ ಫೋನು? ಆಯಿತು, ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಇಲ್ಲೇ ಇಟ್ಟೋಗಿದ್ರಿ ಫೋನು ಅಷ್ಟೊತ್ತು. ಆಕೆ ಯಾರೋ ಒಬ್ಬಾಕಿ ಫೋನ್ ಮಾಡಿಲ್ಲ ಅಂದ್ಕೂಳೆ ನೀವು ಅಂತ ಪರಿ ಕಸ್ಕೊಂಡ್ರಲ್ಲ. ಯಾರ್ರೀ ಇದು ಶ್ವೇತಾ? ನಿನಗೆ ಯಾಕೆ ಗೌರಿ ಅದೆಲ್ಲ? ನಿನಗೆ ಯಾಕ? ನಿನಗೆ ಅದರಿಂದ ಏನಾರ ಆಗತ್ತಾ? ನಿನಗೇನಾರ ಅದರಿಂದ ಉಪಯೋಗ ಐತಾ? ಉಪಯೋಗ ಇದ್ರೆ ಆತು, ಹೇಳ್ತಿದ್ ನಾನು. ಸುಳ್ಳ ತಲೆ ಕೆಡ್ಸ್ಕೊಬೇಡ. ನೀನು ಬೇಡದ್ರ ವಿಷಯಕ್ಕೆಲ್ಲ ನೀ ತಲೆನೇ ಕೆಡ್ಸ್ಕೊಬೇಡ ಗೌರಿ. ಈಗ ಏನು ಹೇಳಾರಪ್ಪ, ರೆಡಿ ಆಗಂತ ಹೇಳಾರ, ರೆಡಿ ಆಗು ಅಷ್ಟೇ. ಇನ್ನೊಂದ್ಸರಿ ಹೇಳ್ತೀನಿ ಕೇಳು. ನೀ ನನ್ನ ಹೆಂಡ್ತಿನ ಇರ್ಬೋದು, ನನಗೂ ಒಂದು ಪ್ರೈವೇಸಿ ಅನ್ನೋದಿರುತ್ತಾ, ನನಗೂ ಒಂದು ಸ್ಪೇಸ್ ಅನ್ನೋದಿರುತ್ತಾ. ನೀ ಸುಮ್ಮನೆ ಅನ್ನೆಸೆಸರಿಯಾಗಿ ನೀನೇನಾರ ನನ್ನ ಫೋನ್ ಮುಟ್ಟಿ ಚೆಕ್ ಮಾಡೋದಾಗ್ಲಿ ಅಥವಾ ನನಗೆ ಬರೋ ಕಾಲ್ನ ರಿಸೀವ್ ಮಾಡೋದಾಗ್ಲಿ ಮಾಡಿದ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ. ಹೇಳಕತ್ತೀನಿ ನಾನು, ಹುಷಾರಾಗಿರು. ಅಲ್ಲ, ನಾನೇನು ಮಾಡ್ದೀಗ? ನಾನು ಏನು ಕೇಳಬಾರ್ದು ಕೇಳಿದ್ನಂತ ಇವ್ರು ಇಷ್ಟಕ್ಕೊಂದು ಮಾತಾಡಿ ಹೋದ್ರಿ ಇವರು. ಯಾರಂತ ಕೇಳಿದ್ರೆ ಅದು ಯಾರನ್ನೋದು ಹೇಳಿಲ್ಲ. ಸುಮ್ಮನೆ ಅನುಮಾನ ಬರೋ ಥರ ಮಾಡ್ತಾರಪ್ಪ. ನಾನು ಯಾಕೆ ಅಷ್ಟಕ್ಕೊಂದು ಯೋಚನೆ ಮಾಡಬೇಕು? ನೋಡೋಣ. ಇಷ್ಟು ದಿನ ಇದ್ದೆ ಯಾವುದೂ ಈ ಥರ ಬಂದಿರಲಿಲ್ಲ. ನಾನು ಯಾವ ಹುಡುಗಿ ಜೊತೆ ಫೋನೇ ಮಾತಾಡೋದು ನೋಡಿಲ್ಲಪ್ಪ ಇವ್ರನ್ನ. ಇದು ಯಾಕೋ ಅನುಮಾನ ಬರುತ್ತಲ್ಲ. ಯಾರು ಇರ್ಬೇಕೀಕಿ ಶ್ವೇತಾ ಅಂದ್ರೆ? ನೋಡೋಣ, ಗೊತ್ತಾಗೇ ಆಗತ್ತೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪವನ ಚರಣ, ಪನ್ನಗ ಶಯನ ಪವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಉಸಿರಾಗಿ ನನ್ನಲ್ಲಿರು, ಕಾಪಾಡು ಶ್ರೀ ಸತ್ಯ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಜ್ಯೋತಿ, ಏ ಜ್ಯೋತಿ, ಯಾಕವ ಅಳಕತ್ತಿ? ನಾನು ಅಳಕತ್ತಿದ್ನ? ಇಲ್ಲ, ಅದು ದೇವ್ರ ಮನೆಯೊಳಗೆ ಆಗಲೇ ಇದು ಹಾಕಿದ್ದೆ, ಧೂಪ ಹಾಕಿದ್ದೆ. ಅದ್ರ ಹೊಗೆಗೆ ಒಂದು ಸ್ವಲ್ಪ ಕಣ್ಣಾಗ ನೀರು ಬಂದವು ಅಷ್ಟೆ. ಹೇಳಿ, ನೀ ನನಗೆ ಇಲ್ಲಿ ಬಂದು? ಇಲ್ಲ, ನಾನು ನಿನ್ನ ಹುಡ್ಕಕತ್ತಿದ್ನೆ. ಚಿಕ್ಕಮ್ಮ ಅಂದ್ರು ದೇವ್ರ ಮನೆ ಪೂಜೆ ಮಾಡತ್ತಾವಡಪ್ಪ ಆಕಿ ಅಂತಂದು. ಇಷ್ಟೊತ್ತಿನಾಗ ಯಾಕೆ ಪೂಜೆ ಮಾಡಕತ್ತಿದ್ದಿ? ಇಲ್ಲ, ದೇವ್ರ ಮುಂದೆ ದೀಪ ಹಚ್ಚಿದ್ನಲ್ಲ, ನಂಗೆ ಯಾಕೋ ಪೂಜೆ ಮಾಡ್ಬೇಕನ್ನಿಸ್ತು. ಇನ್ನೊಂದ್ಸರಿ ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೆ. ದೀಪ ಹಚ್ಬೇಕಂತ ಬಂದಾಕಿ ಪೂಜೆ ಮಾಡಿ ನೋಡು. ಏನೋ ಅಣ್ಣ, ಮನ್ಸಿಗೆ ಒಂಥರ ನೆಮ್ಮದಿ ದೇವ್ರ ಪೂಜೆ ಮಾಡೋದ್ರೊಳಗೆ. ನಿಂಗೆ ಏನು ಖುಷಿ ಕೊಡುತ್ತೆ ನೋಡವ, ಅದನ್ನ ಮಾಡು. ನಿನ್ ಯಾರು ತಡಿಯಲ್ಲ. ಹ್ಞೂ ಅಣ್ಣ. ಈಗ ನಾಯಕ್ ನೀನು ಹುಡ್ಕಕತ್ತಿದ್ನಿ ಅಂದ್ರೆ ಜಾನು ಕಿರಣ ಮಾವರೂರಿಗೆ ಹೊಂಟಾರಿ. ಈಗ ಅದಕ್ಕೆ ಮಾವರು ಏನಂದ್ರು, ನೀವು ಬಂದ್ಬಿಡ್ರಿ, ಹೋಗಿ ಒಂದಿನ ಅಲ್ಲೇ ಇದ್ದು ಬರೋಣ ಅಂತ ಅಂದಾರ. ಅದಕ್ಕೆ ನಾನೇನಂದೆ, ನಿನಗೂ ಚೇಂಜ್ ಆದಂಗೆ ಆಗತ್ತಾ, ನಾವು ಎಲ್ಲರೂ ಹೊಂಟೀವಿ, ನೀನು ಬಂದ್ಬಿಡು ಅಂತ ಕರಿಯಕ ನಿನಗೆ ಇಲ್ಲಿವರೆಗೂ ಬಂದೆ. ಅಣ್ಣ, ನಾನು ಯಾಕಣ್ಣ
ನೀವೆಲ್ಲ ಮದುಮಕ್ಕಳು ಹೊಸ್ದಾಗಿ ಮದುವೆ ಆಗಿರಿ, ನಿಮ್ಗಳ ಬದ್ದೆ ನಾ ಇರೋದು ಚಂದಲ್ಲ. ನೀವು ಜೋಡಿ ಜೋಡಿಯಾಗಿ ಹೋಗ್ಬರ್ರಿ, ನಾನು ಇಲ್ಲೇ ಇರ್ತೀನಿ. ಅಪ್ಪ ಚಿಕ್ಕಮ್ಮ ಇಲ್ಲಿ ಇಬ್ಬರು ಅಕ್ಕಾರ, ಅದಕ್ಕೆ. ಏನಿಲ್ಲ, ಮನಿ ತುಂಬಾ ಆಳು ಕಾಳು ಜಗ್ಗ ಮಂದಿ ಅದಾರ, ಅವರೆಲ್ಲ ನೋಡ್ಕೋತಾರ. ನೀ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಸುಮ್ಮನೆ ಒಬ್ಬೇಕೆ ಎಲ್ಲಾರನ್ನು ಬಿಟ್ಟು ನಾವೆಲ್ಲರಲ್ಲಿ ಹಾಲೊಳಗ ಎಲ್ಲ ಕಡೆ ಓಡಾಡ್ತೀವಿ. ನೀನೇನು ಬಂದು ದೇವ್ರ ಮನೆ ಸೇರ್ಕೋತಿ, ಇಲ್ಲ ಅಂದ್ರೆ ನಿನ್ನ ರೂಮ್ ಸೇರ್ಕೋತಿದ್ದಿ. ಯಾಕೆ ಹಿಂಗೆ ಮಾಡ್ತೀವಿ ನೀನು ಜೊತೆ? ಅಣ್ಣ, ನಾನು ಇರೋದ ಹಿಂಗಣ್ಣ, ನನ್ನ ವ್ಯಕ್ತಿತ್ವನ ಹಂಗೆ. ನಂಗೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊ ನೀನು. ಆಯಿತು, ಈಗ ಬಿಡು, ಅದ್ರ ಸುಮ್ಮನೆ ಇದು ಮಾಡಬೇಡ. ನೀನು ಅಂದೆಲ್ಲ ನಿಂಗೆ ಏನು ಖುಷಿ ಅದನ್ನು ಮಾಡಂತ. ನಂಗೆ ಹಿಂಗಿರೋದು ಖುಷಿ, ನಾ ಹಿಂಗಿರ್ತೀನಿ. ಏನು ಕ್ವಶನ್ ಕೇಳಬೇಡ್ರಿ ನಂಗೆ. ನಾಳೆ ಮುಂಜಾನೆ ಮಾವರ ಮನೆಗೆ ಹೋಗೋದಂತ, ಅದಕ್ಕೆ ನೀನು 2 ದಿನಕ್ಕೆ ಆಗಷ್ಟು ಪಟ್ಟಿನ ಪ್ಯಾಕ್ ಮಾಡ್ಕೋ ಅಷ್ಟ. ನಮ್ಮ ಜೊತೆ ಬರಕತ್ತಿದ್ದಿ, ಬರ್ತಿದ್ದಿ, ಅಷ್ಟ, ಮುಗೀತು. ಅಣ್ಣ, ನಾನು ನಿಜ ಹೇಳ್ತೀನಿ ಕೇಳು. ಜೋಡಿಗಳ ಮಧ್ಯೆ ನಾನು ಬಂದ್ರೆ ಶಿವಪೂಜೆ ಒಳಗೆ ಕರಡಿ ಬಿಟ್ಟಂಗೆ ಈಕೆ ಯಾಕೆ ಬಂದಾಳಂತ ಎಲ್ಲರೂ ಅಂತಾರೆ. ನೀನು ಹೇಳೋದು ಅರ್ಥ ಆಗವಲ್ದು. ನಾ ಬರಲ್ಲ ಅಣ್ಣ, ಪ್ಲೀಸ್, ನಾನು ಬಲವಂತ ಮಾಡಬೇಡ. ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಾವಿಬ್ರು ಹೊಂಟಿವಿಲ್ಲ, ನಾನು ಜಾನು ಹೊಂಟಿವಿಲ್ಲ, ನೀನು ಬರ್ತಿದ್ದಿ ಅಷ್ಟ. ನಾವೇನು ಜೋಡಿ ಮೇಲೆ ಹೊಂಟಿವೇನ? ಆಮೇಲೆ ನಮ್ಮ ಜೊತೆಗೆ ಮತ್ತೆ ಮಾವರು ಬರ್ತಾರ, ಅತ್ತೆಯರು ಬರ್ತಾರ, ಎಲ್ಲರೂ ಬರ್ತಾರ. ಅಪ್ಪನ್ನ ಚಿಕ್ಕಮ್ಮನ ಅಷ್ಟೇ ಇಲ್ಲಿ ಬಿಟ್ಟು ಹೋಗೋದು. ನಾವೆಲ್ಲರೂ ಹೋಗ್ತೀವಿ, 2 ದಿನ ಇರ್ತೀವಿ, ಬರ್ತೀವಿ. ನಿನಗೂ ಚೇಂಜ್ ಆದಂಗೆ ಆಗುತ್ತಾ? ನಾ ಅಪ್ಪನ ಜೊತೆಗೆ ಮಾತಾಡೀನಿ, ಅಪ್ಪನೂ ಕರ್ಕೊಂಡು ಹೋಗಂತ ಹೇಳ್ಯಾರ. ಮಾವರ ಜೊತೆಗೂ ಮಾತಾಡಿದೆ, ಆಯ್ತಪ್ಪ ಕರ್ಕೊಂಬ ಅಂತಾರ. ಅತ್ತೆಯರ ಜೊತೆಗೂ ಮಾತಾಡ್ತೀನಿ. ಇನ್ನೇನು ಗೌರಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕಿಲ್ಲೇ ನಿನ್ನ ಜೊತೆಗೆ ಇರಕ್ಕೆ ರೆಡಿ ಆಗಿದ್ಲು. ಇನ್ನು ಅಲ್ಲಿ 2 ದಿನ ನಿನ್ನ ಕರ್ಕೊಂಬರ್ಬೇಡ ಅಂತ ಹೇಳ್ತಾಳನ? ಸಾಧ್ಯ ಇಲ್ಲ, ಸುಮ್ಮನೆ ಬಾ. ಏನು ಮಾತಾಡಂಗಿಲ್ಲ, ಏನು ನೆಕ್ಸ್ಟ್ ಕ್ವಶನ್ ಏನು ಇರಂಗಿಲ್ಲ. ನಮ್ಮ ಜೊತೆ ಬರ್ತಿದ್ದಿ ಅಷ್ಟ. ಅಣ್ಣ, ನಂಗೆ ಇಷ್ಟ ಇಲ್ಲಣ್ಣ. ನೋಡಮ್ಮ, ನಿನಗೆ ಇಷ್ಟ ಆಗಿರೋದನ್ನ ಮಾಡು, ನಾ ಬ್ಯಾಡ ಅನ್ನಲ್ಲ. ಹಂಗ ನಿನ್ನ ಪ್ರೀತಿ ಮಾಡೋರು ನಾವು ಓದಿವಲ್ಲವ, ನಿನ್ನ ವಿಶ್ವಾಸಕ್ಕೆ ನಮ್ಮನ್ನು ತಗೋ ಒಂದಿಟ್ಟು. ನಮ್ಮ ಸಂಬಂಧನೂ ಒಂದಿಷ್ಟು ಬದುಕು ನೋಡು. ಈಗ ನಿನ್ನ ಪಾಡಿಗೆ ನೀನು ಬದುಕಕ್ಕೆ ಬಿಟ್ಟಿವಿ, ನಮ್ಮ ಸಲುವಾಗಿ ಒಂಚೂರು ಬದುಕವ. ನನ್ನ ಮಾತು ಕೇಳಿದ್ದು ಇದು ಒಂದ್ಸರಿ ಬಾ, ನೆಕ್ಸ್ಟ್ ಕರಿಯಲ್ಲ, ಆಯ್ತಾ? ಸರಿ ಅಣ್ಣ, ಆಯ್ತು, ಬರ್ತೀನಿ. ಇದು ನನ್ನ ತಂಗಿ ಅಂದ್ರೆ ಇದು. ಗೌರಿ ಕರೆದ್ರ ವಿನಯ್? ಅದೇನಂದ್ರ ನಾಳೆ ನಮ್ಮ ಜೊತೆಗೆ ಜ್ಯೋತಿನೂ ಬರ್ತಾಳೆ ನಿಮ್ಮೂರಿಗೆ. ಖುಷಿ ಆಯ್ತಲ್ಲ? ಖುಷಿ ಆಯ್ತು. ಅದೇ ಹಂಗೆ ಕೇಳ್ತೀರಾ? ಬರ್ಲಿ ಬಿಡಿ. ಸರಿ ಆಯ್ತು. ನೀನು 2 ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೋತಿಯಲ್ಲ, ಅವಾಗನ ಜ್ಯೋತಿಯು 2 ಜೊತೆ ಇಟ್ಬಿಡು. ಏನು ತಡಿ 1 ನಿಮಿಷ. ಜ್ಯೋತಿ, ನೀವು ಯಾವ ಬಟ್ಟೆ ಇಟ್ಕೋಬೇಕಂತ ಹೇಳ್ಬಿಡು, ಆಕಿ ನೀನು ಸೇರ್ಸಿ ಪ್ಯಾಕ್ ಮಾಡ್ಬಿಡ್ತಾಳ. ಅಣ್ಣ, ನಾ ಮಾಡ್ಕೊಂತೀನಿ ಬಿಡು, 2 ದಿನಕ್ಕಲ್ಲ. ಮತ್ತೆ ಪಾಪ ಅತ್ತಿಗೆ ಮರಿ ನೀ ತೊಂದರೆ ಮಾಡ್ತಿ. ಏನು ಬೇಡ, ನಾ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಅಯ್ಯ, ಆಕೆ ಕಿವಿ ಇಟ್ಕೊಂತಾಳ, ನಾನು ಇಟ್ಕೊಂತಾಳ, ನೀನು 2 ಜೊತೆ ಇಟ್ಕೋತಾಳ ಒಂದ ಬ್ಯಾಗ್ನಾಗ. ಮತ್ತೆ ನೀನು ಸಪ್ರೇಟ್ ಬ್ಯಾಗ್ ಮಾಡ್ಕೊಂತೇನ? ಏನು ಬೇಡ, ಕೊಡು. ಆಕಿ ಬ್ಯಾಗ್ನಾಗ ಇಟ್ಕೋತಾಳ ನಿನ್ನ 2 ಜೊತೆ ಬಟ್ಟಿ. ಆತಣ್ಣ, ಸರಿ. ಸರಿ, ನಾ ಹೋಗಿ ಪ್ಯಾಕ್ ಮಾಡ್ಕೊತೀನಿ ರೀ. ಜ್ಯೋತಿ, ನೀನು 2 ಜೊತೆ ಬಟ್ಟೆ ತೊಗೊಂಬಂದು ಕೊಡವ, ಇಟ್ಕೋತೀನಿ ಬ್ಯಾನಾಗ. ಆಯ್ತು ರೀ ಅತ್ತಿಗೆಮ್ಮ. ಇದಗಂತೂ ನನ್ನ ಗಂಡಿಗೆ ಎಷ್ಟು ಬುದ್ಧಿನೇ ಇಲ್ಲ. ಅವಳು ಮೊದ್ಲ ಹೊಟ್ಟಿವಿಕಿ ಗಂಡನ ಬಿಟ್ಟು ಬಂದಾಳ, ಒಳ್ಳೆ ಮೆಂಟಲ್ ಥರ ಆಡ್ತಿರ್ತಾಳ. ಯಾವಾಗ ಏನು ಮಾಡ್ಕೊತಾಳ ಅನ್ನೋದ ಗೊತ್ತಿಲ್ಲ. ಈಗೇನು ಕರ್ಕೊಂಡು ಹೋದ್ರೆ ನಾವಂತೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾ ಈ ಮನೆಗೆ ಬಂದೀನಿ, ಬರೀ ಈಕಿದ ಆಗೈತಿ. ಇನ್ನು ಅಲ್ಲಿ ಏನೇನು ಆಟ ಆಡ್ತಾಳೋ, ಅಲ್ಲಿ ಇನ್ನೇನು ಮಾಡ್ತಾಳೋ. ಈಗೀಗ ಬೇಜಾರಾಗೈತೆ ಅಂದ್ಕೂಳೆ ನಾ ಎಲ್ಲ ಇಡೀ ಮಂದಿನ ಓಸ್ರು ತಲೆ ಕುಡಿಸ್ಕೊಂಡು ಅಯ್ಯೋ ಅಂತ ಕುತ್ಕೋತಾರ. ಆತು, ಅಲ್ಲೂ ನೆಮ್ಮದಿ ಇಲ್ಲ. ಏನು ಮಾಡೋಕ್ಕಾಗಲ್ಲ, 2 ದಿನ ತಡ್ಕೊಳಕ ಬೇಕು. ಈಕೆ ಸಣ್ಣ ಹುಡುಗಿಯ ಗೊತ್ತಾಗಲ್ಲ. ಈಕೆ ಪ್ಯಾಕ್ ಮಾಡ್ಕೊಂಡು ತೊಗೊಂಬರ್ತಾಳೆ ಆಕೆ ಬಟ್ಟಿನ. ಆಕಿವೆಲ್ಲ ಬಟ್ಟೆ ನನ್ನ ಬ್ಯಾನಾಗ ಇಟ್ಕೊಂಡು ಹೋಗ್ಬೇಕಂತ. ಅಯ್ಯ ಕರ್ಮ. ಇಲ್ಲಿನೂ ಸಾಯೋವರೆಗೂ ಜೊತೆಗೆ ಇರ್ಬೇಕಂತ ನಿರ್ಧಾರ ಮಾಡೋಣ ಈ ಮನೆಯಾಗೂ. ಅಲ್ಲಿ ನಮ್ಮ ಅಪ್ಪನ ಮನೆಗೆ ನೆಮ್ಮದಿಯಾಗಿ ಹೋಗಿ 2 ದಿನ ನನ್ನ ಗಂಡನ ಜೊತೆ ಇದ್ದು ಬರೋಣ ಅಂದ್ರೆ ಅಲ್ಲೂ ಬೆನ್ನು ಹತ್ಕೊಂಡು ಬರ್ತಾಳಂತ. ಅಯ್ಯೋ, ಇನ್ನು ನನ್ನ ಗಂಡನ ಕರ್ನ ಇಲ್ಲ ಈಕೆ ಹೊಟ್ಟಿ ಊರಿ ನಿಜವಾಗ್ಲೂ. ಗಂಡ ಬಿಟ್ಟನಲ್ಲ, ಅದಕ್ಕೆ ಬೇರೆ ಗಂಡ ಇಂತ ಖುಷಿಯಾಗಿರೋದು ಕಂಡ್ರೆ ಈಕೀಗ ಆಗಲ್ಲ. ಇದೆಲ್ಲ ಡ್ರಾಮಾ, ನಂಗೆ ಗೊತ್ತಾಗತ್ತೆ.